ಭಾರತೀಯ ಜನತಾ ಪಕ್ಷ ಅಂದರೆ BJP ಬಂದ್ಬಿಟ್ಟು 70ರಲ್ಲಿ 48 ಸ್ಥಾನಗಳನ್ನು ಗೆದ್ದಿದೆ ಫ್ರೆಂಡ್ಸ್. ಅಂದರೆ ದೆಹಲಿಯಲ್ಲಿ ಮೊನ್ನೆ ಎಲೆಕ್ಷನ್ ಇತ್ತಲ್ಲ ಫ್ರೆಂಡ್ಸ್, ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀಡ್ತೇನೆ ಫ್ರೆಂಡ್ಸ್. ಭಾರತೀಯ ಜನತಾ ಪಕ್ಷ BJP ಸುಮಾರು 27 ವರ್ಷಗಳ ನಂತರ ದೆಹಲಿ ವಿಧಾನಸಭೆಯಲ್ಲಿ ಚುನಾವಣಾ ಬಹುಮತ ಗಳಿಸಿದೆ ಫ್ರೆಂಡ್ಸ್. ಅರವಿಂದ್ ಕೇಜ್ರಿವಾಲ್ ಅವರು ನೇತೃತ್ವದ ಆಮ್ ಆದ್ಮಿ ಪಕ್ಷವು ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಎದುರಿಸಬೇಕಾಗಿತ್ತು ಫ್ರೆಂಡ್ಸ್. ಅವರ ಸ್ಥಾನಗಳು ಬಂದ್ಬಿಟ್ಟು 22 ಸ್ಥಾನಗಳಿಗೆ ಕುಸಿಯಿತು. ಅರವಿಂದ್ ಕೇಜ್ರಿವಾಲ್ ಅವರು BJPಯ ಪರ್ವೇಶ್ ವರ್ಮಾ ಅವರ ಜೊತೆಗೆ 4089 ಮತಗಳಿಂದ ಸೋಲ್ತಾರೆ ಫ್ರೆಂಡ್ಸ್. ದೆಹಲಿಯ ಅಸೆಂಬ್ಲಿಯು ಚುನಾವಣೆಯು 2025ರ ಮತದಾನವು 5 ಫೆಬ್ರವರಿ 2025 ಪೂರ್ಣಗೊಂಡಿತು. ಮತ ಎಣಿಕೆಯ 2025ರಂದು ನಡೆಯಿತು ಫ್ರೆಂಡ್ಸ್. ದೆಹಲಿಯ ಅಸೆಂಬ್ಲಿ ಚುನಾವಣೆ 2025ರಲ್ಲಿ 60% ಹೆಚ್ಚು ಮತದಾರರು ಮತ ಹಾಕ್ತಾರೆ ಫ್ರೆಂಡ್ಸ್. ದೆಹಲಿಯಲ್ಲಿ ವಿಧಾನಸಭೆಯು ಇತಿಹಾಸವನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ದೆಹಲಿಯ ವಿಧಾನಸಭೆ ಇತಿಹಾಸ ಬಂದ್ಬಿಟ್ಟು ಭಾಗ ಸಿ, ರಾಜ್ಯದ ಸರ್ಕಾರ ಕಾಯ್ದೆ 1951ರ ಅಡಿಯಲ್ಲಿ ದೆಹಲಿ ವಿಧಾನಸಭೆಯನ್ನು 17 ಮಾರ್ಚ್ 1952ರಂದು ರಚಿಸಲಾಯಿತು ಫ್ರೆಂಡ್ಸ್. ಈ ಕಾಯ್ದೆಯಡಿ ದೆಹಲಿಗೆ ಅಸೆಂಬ್ಲಿ ಸ್ಥಾಪಿಸಲಾಯಿತು. ದೆಹಲಿಯ ಮೊದಲ ವಿಧಾನಸಭಾ ಚುನಾವಣೆಗಳು ಬಂದ್ಬಿಟ್ಟು 1952ರಲ್ಲಿ ನಡೀತಾವೆ ಫ್ರೆಂಡ್ಸ್. ಆಗ ದೆಹಲಿಯಲ್ಲಿ ಒಟ್ಟು 48 ಸ್ಥಾನಗಳಿದ್ದವು. ಈ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಗೆದ್ದಿತ್ತು ಫ್ರೆಂಡ್ಸ್. ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು ನೋಡಿ ಫ್ರೆಂಡ್ಸ್. ಆಗ ಚೌಧರಿ ಬ್ರಹ್ಮ ಪ್ರಕಾಶ್ ಯಾದವ್ ದೆಹಲಿಯ ಮೊದಲ ಮುಖ್ಯಮಂತ್ರಿಯಾಗಿದ್ದರು ಅಂತ ಹೇಳ್ಬೋದು. ಆದರೆ 1956ರಲ್ಲಿ ದೆಹಲಿಯ ಅಸೆಂಬ್ಲಿಯನ್ನು ರದ್ದುಗೊಳಿಸಲಾಯಿತು ಮತ್ತು ದೆಹಲಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು ಫ್ರೆಂಡ್ಸ್. ಈ ಬದಲಾವಣೆಯ ನಂತರ ದೆಹಲಿಯ ಆಡಳಿತದ ಜವಾಬ್ದಾರಿಯು ನೇರವಾಗಿ ಕೇಂದ್ರ ಸರ್ಕಾರ ಅಡಿಯಲ್ಲಿ ಬಂದಿತು. ಲೆಫ್ಟಿನೆಂಟ್ ಗವರ್ನರ್ ಜನರನ್ನು ನೇಮಿಸಲಾಯಿತು. ಆದಿತ್ಯನಾಥ್ ಝಾ ಅವರು 7 ನವೆಂಬರ್ 1966ರಂದು ದೆಹಲಿಯ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಆಗ್ತಾರೆ ಫ್ರೆಂಡ್ಸ್. ದೆಹಲಿಯ ಅಸೆಂಬ್ಲಿಯ ಬದಲಿಗೆ 1966ರಲ್ಲಿ ಮೆಟ್ರೋಪಾಲಿಟನ್ ಕೌನ್ಸಿಲ್ ಅನ್ನು ರಚಿಸಲಾಯಿತು. ದೆಹಲಿಗೆ 69ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಮೂಲಕ 1991ರ ಅಡಿಯಲ್ಲಿ ರಾಷ್ಟ್ರ ರಾಜಧಾನಿ ಪ್ರವೇಶ ಸ್ಥಾನಮಾನ ನೀಡಲಾಯಿತು ಫ್ರೆಂಡ್ಸ್. ಈ ಬದಲಾವಣೆಯ ನಂತರ ದೆಹಲಿಯ ಆಡಳಿತ ಜವಾಬ್ದಾರಿಯು ನೇರವಾಗಿ ಕೇಂದ್ರ ಸರ್ಕಾರ ಅಡಿಯಲ್ಲಿ ಬಂದಿತು ಮತ್ತು ಲೆಫ್ಟಿನೆಂಟ್ ಗವರ್ನರ್ ಅದನ್ನು ನೇಮಿಸಲಾಯಿತು. ಇದರ ನಂತರ ದೆಹಲಿ ಅಸೆಂಬ್ಲಿ ಕೌನ್ಸಿಲ್ ಮತ್ತು ಮಿನಿಸ್ಟರ್ಸ್ ರಚಿಸುವ ಹಕ್ಕನ್ನು ಪಡೆದುಕೊಂಡಿತು. ದೆಹಲಿ ಅಸೆಂಬ್ಲಿ ಮರು ರಚಿಸಲಾಯಿತು ಫ್ರೆಂಡ್ಸ್. 1998ರಲ್ಲಿ ಸುಷ್ಮಾ ಸ್ವರಾಜ್ ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ ಫ್ರೆಂಡ್ಸ್. ಶೀಲಾ ದೀಕ್ಷಿತ್ ದೆಹಲಿಯ 2ನೇ ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ ಫ್ರೆಂಡ್ಸ್. ಅತಿಶಿ ಮರ್ಲೇನಾ ಅವರು 2024ರಲ್ಲಿ ದೆಹಲಿಯ 3ನೇ ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ. ಇನ್ನು ದೆಹಲಿಯ ಬಗ್ಗೆ ಯಾವ ಪ್ರಶ್ನೋತ್ತರಗಳು ಪದೇ ಪದೇ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. 2025ರ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರಾಜಕೀಯ ಪಕ್ಷವು ಬಹುಮತವನ್ನು ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ಜನತಾ ಪಕ್ಷ BJP ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2, ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಷ್ಟು ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷ BJP ಬಹುಮತವನ್ನು ಪಡೆದುಕೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 27 ವರ್ಷಗಳ ನಂತರ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವುಗಳನ್ನು ಪರೀಕ್ಷೆಗಳಲ್ಲಿ ಕೇಳ್ತಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 3, ದೆಹಲಿಯ ವಿಧಾನಸಭೆ 2025ಕ್ಕೆ ಮತದಾನ ಯಾವಾಗ ನಡೆಯಿತು? ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 5 ಫೆಬ್ರವರಿ 2025ರಂದು ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 4, ದೆಹಲಿಯ ವಿಧಾನಸಭೆ ಚುನಾವಣೆ 2025ರ ಮತದಾರ ಪಟ್ಟಿಯಲ್ಲಿ ಎಷ್ಟು ನೋಂದಾಯಿತ ಮತದಾರರು ಇದ್ದರು? ಅಂದರೆ ನೋಂದಾಯಿತ ಮತದಾರರು ಬಂದ್ಬಿಟ್ಟು 1.5 ಕೋಟಿ ಜನ ಮತದಾರರು ಇದ್ದರು ಫ್ರೆಂಡ್ಸ್. ಪ್ರಶ್ನೆ 5, ದೆಹಲಿಯಲ್ಲಿ ಮೊದಲ ವಿಧಾನಸಭಾ ಚುನಾವಣೆ ಯಾವಾಗ ನಡೆಯಿತು? ಫ್ರೆಂಡ್ಸ್, ದೆಹಲಿಯಲ್ಲಿ ಮೊದಲ ವಿಧಾನಸಭಾ ಚುನಾವಣೆ ಬಂದ್ಬಿಟ್ಟು ಇದು 1952ರಲ್ಲಿ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 6, ದೆಹಲಿ ವಿಧಾನಸಭೆಯಲ್ಲಿ ಒಟ್ಟು ಎಷ್ಟು ಸ್ಥಾನಗಳಿವೆ? ಫ್ರೆಂಡ್ಸ್, ದೆಹಲಿ ವಿಧಾನಸಭೆಯಲ್ಲಿ ಒಟ್ಟು ಸ್ಥಾನಗಳು ಬಂದ್ಬಿಟ್ಟು 70 ಇವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7, ದೆಹಲಿ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಎಷ್ಟು ಸ್ಥಾನಗಳು ಬೇಕು?
ಅಂದರೆ ಒಂದು ಪಕ್ಷ ಗೆಲ್ಬೇಕಂದ್ರೆ ಎಷ್ಟು ಸ್ಥಾನಗಳು ಬೇಕಾಗಿವೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೆಹಲಿ ವಿಧಾನಸಭೆಯಲ್ಲಿ 30 ಸ್ಥಾನಗಳು ಬೇಕು ಫ್ರೆಂಡ್ಸ್ ಬಹುಮತ ಆಗಲು. ಪ್ರಶ್ನೆ 8, ದೆಹಲಿಯನ್ನು ಯಾವಾಗ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1 ನವೆಂಬರ್ 1956 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9, ದೆಹಲಿಯನ್ನು ಯಾವಾಗ ರಾಷ್ಟ್ರ ರಾಜಧಾನಿ ಪ್ರದೇಶ ಎಂದು ಗೊತ್ತುಪಡಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1991ರಲ್ಲಿ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಅಂತ ಗೊತ್ತುಪಡಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 10, ಕೆಳಗಿನ ಯಾವ ಆಡಳಿತಗಾರ ಅಡಿಯಲ್ಲಿ ದೆಹಲಿಯು ಮೊದಲ ರಾಜಧಾನಿ ಆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತೋಮರ್ ರಜಪೂತ್ ಅವರ ಆಡಳಿತದಲ್ಲಿ ದೆಹಲಿಯನ್ನು ಮೊದಲ ರಾಜಧಾನಿ ಆಯಿತು ಫ್ರೆಂಡ್ಸ್. ಪ್ರಶ್ನೆ 11, ಭಾರತ ರಾಜಧಾನಿ ದೆಹಲಿಯು ಈ ಕೆಳಗಿನ ಯಾವ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹರಿಯಾಣ ಮತ್ತು ಉತ್ತರ ಪ್ರದೇಶದೊಂದಿಗೆ ದೆಹಲಿ ತನ್ನ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ ಫ್ರೆಂಡ್ಸ್. ಪ್ರಶ್ನೆ 12, ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನಾಗಿ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 69ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಬಂದ್ಬಿಟ್ಟು 1991 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13, ಕೆಳಗಿನ ಯಾವ ನಗರವು ದೆಹಲಿಗೆ ಹತ್ತಿರವಾದ ರೇಖಾಂಶದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಂಗಳೂರು ಅಂತ ಹೇಳ್ಬೋದು ಫ್ರೆಂಡ್ಸ್. ಬೆಂಗಳೂರು ಬಂದ್ಬಿಟ್ಟು ಇದು ದೆಹಲಿಗೆ ಹತ್ತಿರವಾದ ರೇಖಾಂಶದಲ್ಲಿ ಇದೆ ಫ್ರೆಂಡ್ಸ್ ಇದು. ಪ್ರಶ್ನೆ 14, ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿಯನ್ನು ಬದಲಾಯಿಸಿದ ದೆಹಲಿ ಸುಲ್ತಾನ ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿಯನ್ನು ಬದಲಾಯಿಸಿದ ದೆಹಲಿ ಸುಲ್ತಾನ ಬಂದ್ಬಿಟ್ಟು ಮೊಹಮ್ಮದ್ ಬಿನ್ ತುಘಲಕ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 15, ದೆಹಲಿಯ ಕುತಬ್ ಮಿನಾರ್ ಅನ್ನು ಯಾವ ಶತಮಾನದಲ್ಲಿ ನಿರ್ಮಿಸಲಾಯಿತು? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೆಹಲಿಯ ಕುತಬ್ ಮಿನಾರ್ ಅನ್ನು 12ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 16, ದೆಹಲಿಯನ್ನು ಯಾವಾಗ ಭಾರತದ ರಾಜಧಾನಿಯನ್ನಾಗಿ ಮಾಡಲಾಯಿತು? ಅಂದರೆ ದೆಹಲಿಯನ್ನು ಭಾರತ ರಾಜಧಾನಿಯಾಗಿ ಯಾವಾಗ ಮಾಡಲಾಯಿತು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1911ರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17, ಕೆಳಗಿನ ದೆಹಲಿ ಸುಲ್ತಾನರ ಆಡಳಿತಗಾರರಲ್ಲಿ ಯಾರು ಮೇವಾಟಿ ಸಮುದಾಯವನ್ನು ಎದುರಿಸಲು ರಕ್ತ ಮತ್ತು ಕಬ್ಬಿನ ನೀತಿಯನ್ನು ಅಳವಡಿಸಿಕೊಂಡರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾರಪ್ಪ ಅವರು ಅಂತಂದರೆ ಬಲ್ಬನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 18, ದೆಹಲಿ ಸುಲ್ತಾನರ ಮೊದಲ ಮಹಿಳಾ ಆಡಳಿತಗಾರರಾದ ರಜಿಯಾ ಸುಲ್ತಾನ್ ಯಾವ ರಾಜವಂಶಕ್ಕೆ ಸೇರಿದವರು? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇವರು ಗುಲಾಮಿ ಸಂತತಿಗೆ ಸೇರಿದವರು ಫ್ರೆಂಡ್ಸ್, ಅಂದರೆ ಗುಲಾಮಿ ವಂಶಕ್ಕೆ ಸೇರಿದವರು. ಪ್ರಶ್ನೆ 19, ಯಾವ ವರ್ಷದಲ್ಲಿ ರಜಿಯಾ ಸುಲ್ತಾನ್ ಅವರನ್ನು ಸಿಂಹಾಸನದಿಂದ ತೆಗೆದುಹಾಕಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಜಿಯಾ ಸುಲ್ತಾನ್ ಅವರನ್ನು ಸಿಂಹಾಸನದಿಂದ 1246ರಲ್ಲಿ ತೆಗೆಯಲಾಯಿತು ಫ್ರೆಂಡ್ಸ್. ಪ್ರಶ್ನೆ 20, ರಜಿಯಾ ಸುಲ್ತಾನ್ ನಂತರ ದೆಹಲಿಯನ್ನು ಆಳಿದವರು ಯಾರು? ಫ್ರೆಂಡ್ಸ್ ರಜಿಯಾ ಸುಲ್ತಾನ್ ನಂತರ ದೆಹಲಿಯನ್ನು ಆಳಿದವರು ಯಾರಪ್ಪ ಅಂತಂದ್ರೆ ಗಿಯಾಸುದ್ದೀನ್ ಬಲ್ಬನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 21, ದೆಹಲಿಯ 2ನೇ ನಗರವಾದ ಸಿರಿಯನ್ನು ನಿರ್ಮಿಸಿದವರು ಯಾರು? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೆಹಲಿಯ 2ನೇ ನಗರವಾದ ಸಿರಿಯನ್ನು ನಿರ್ಮಿಸಿದವರು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ಬೋದು. ಪ್ರಶ್ನೆ 22, ದೆಹಲಿ ಯಾವ ರೀತಿಯ ರಾಜ್ಯವಾಗಿದೆ? ಫ್ರೆಂಡ್ಸ್ ಈ ದೆಹಲಿ ಬಂದು ಯಾವ ರೀತಿಯ ರಾಜ್ಯವಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ದೆಹಲಿ ಒಂದು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಮತ್ತು ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23, ದೆಹಲಿಯ ಕೆಳಗಿನ ಯಾವ ನಗರವನ್ನು ಗಿಯಾಸುದ್ದೀನ್ ತುಘಲಕ್ ಸ್ಥಾಪಿಸಿದರು? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ದೆಹಲಿಯ ಕೆಳಗಿನ ಯಾವ ನಗರವನ್ನು ಗಿಯಾಸುದ್ದೀನ್ ತುಘಲಕ್ ಸ್ಥಾಪಿಸ್ತಾರೆ ಅಂತಂದರೆ ತುಘಲಕಾಬಾದನ್ನು ಸ್ಥಾಪಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 24, ದೆಹಲಿಯ ಹೌಸ್ ಖಾಸನ್ನು ನಿರ್ಮಿಸಿದವರು ಯಾರು? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೆಹಲಿಯ ಹೌಸ್ ಖಾಸನ್ನು ನಿರ್ಮಿಸಿದವರು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25, ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರು?
ಫ್ರೆಂಡ್ಸ್ ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ಶಹಜಾನ್ ಅವರು ನಿರ್ಮಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 26. ದೆಹಲಿಯು ಯಾವ ನದಿಯ ದಂಡೆ ಮೇಲೆ ಇದೆ? ಫ್ರೆಂಡ್ಸ್ ದೆಹಲಿ ಬಂದ್ಬಿಟ್ಟು ಯಾವ ನದಿಯ ದಂಡೆ ಮೇಲೆ ಇದೆ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಐಸ್. ಇನ್ನು ಹೆಚ್ಚಿನ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.